ಕಬ್ಬಿನ ಬೆಲೆ ನಿಗದಿಗೆ ಒತ್ತಾಯಿಸಿ ಹಾವೇರಿ ಜಿಲ್ಲೆಯಲ್ಲೂ ಕಬ್ಬು ಬೆಳೆಗಾರರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಕಬ್ಬು ಬೆಳೆಗಾರರ ಹೋರಾಟ ನಡೀತಾ ಇದ್ದು, ವಿವಿಧ ಮಠಾಧೀಶರಿಂದಲೂ ಬೆಂಬಲ ವ್ಯಕ್ತವಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿ ಹಲವಾರು ರೈತ ಸಂಘಟನೆಗಳು ಸಾಥ್ ಕೊಟ್ಟಿವೆ. ಹಾವೇರಿ ಜಿಲ್ಲೆಯಲ್ಲೂ 3 ಶುಗರ್ ಫ್ಯಾಕ್ಟರಿಗಳಿವೆ. ಆದರೂ ಪ್ರತಿ ಟನ್ ಕಬ್ಬಿಗೆ 2,711 ರೂಪಾಯಿ ದರ ಇದೆ. ಬೆಳಗಾವಿ ಭಾಗದಲ್ಲಿ ಸಿಗುವಂತಹ ದರ ಹಾವೇರಿ ಜಿಲ್ಲೆಗೂ ಅನ್ವಯ ಆಗಬೇಕೆಂದು ಪಟ್ಟು ಹಿಡಿದಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಕಬ್ಬು ಬೆಳೆಗಾರರ ಸಂಘ ಮತ್ತು ರೈತರು ಕೂಡಿ ಬಹಳ ದೊಡ್ಡ ಪ್ರಮಾಣದ ಬೇಡಿಕೆಯನ್ನ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದಾರೆ. ರೈತ ಬಹಳ ರೀತಿಯಾದಂತಹ ಅನ್ಯಾಯಕ್ಕೆ ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಆ ಎಲ್ಲ ಕಾರಣಗಳಿಂದ ಕಾರ್ಖಾನೆಯ ಮಾಲೀಕರು ಮತ್ತು ಜನಪ್ರತಿನಿಧಿಗಳು ಸಚಿವ ಸಂಪುಟ ಒಂದು ಮಹತ್ವದ ನಿರ್ಧಾರವನ್ನು ಮಾಡಿ ರೈತರ ಬೇಡಿಕೆಗೆ ಮತ್ತು ಕಬ್ಬು ಬೆಳೆಗಾರರ ಬೇಡಿಕೆಗೆ ಸ್ಪಂದನೆ ಮಾಡಿದರೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ ಹಾಗೆ ಆಗ್ತದೆ. ಕಾರಣ ರೈತರಿಗೆ ತೊಂದರೆಯನ್ನು ಮಾಡಿದರೆ ಬಹಳ ಅನಾನುಕೂಲ ಆಗ್ತದೆ. ರೈತ ತನ್ನ ನೋವುಗಳನ್ನು ಹತ್ತಿಕ್ಕಿ ಎಷ್ಟೇ ತೊಂದರೆ ಆದರೂ ಅದು ಜನರ ಒಳತಿಗಾಗಿ ದುಡಿಯುವಂತಹ ರೈತನಿಗೆ ಯೋಗ್ಯ ಬೆಲೆಯನ್ನು ನೀಡಬೇಕು ಅಂತ ಈ ಮೂಲಕ ನಾವು ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ, ಕಾರ್ಖಾನೆಯ ಮಾಲೀಕರಿಗೆ ಮನವಿಯನ್ನು ಮಾಡ್ತೇವೆ. ಈಗ ಬೆಳಗಾವಿ ಭಾಗದಲ್ಲಿ 7-8 ದಿನದಿಂದ ಪ್ರಕಾರವಾಗಿ ಹಾವೇರಿಯಲ್ಲಿ ಇವತ್ತು ಪ್ರತಿಭಟನೆ ಶುರುವಾಗಿದೆ. ಎಲ್ಲ ಕಬ್ಬು ಬೆಳೆಗಾರರ ಬೇಡಿಕೆ ಏನಿದೆ, ಬೆಳಗಾವಿ ಜಿಲ್ಲೆಯಲ್ಲಿ ಅದೊಂದು ಮುಖವಾಣಿಯಾಗಿ ಪ್ರತಿಭಟನೆ ನಡೀತಾ ಇದೆ. ಅದೇ ಬೆಲೆಯನ್ನ ಎಲ್ಲಾ ರಾಜ್ಯದ ಕಬ್ಬು ಬೆಳೆಗಾರರಿಗೂ ಕೂಡ ನೀಡಬೇಕು ಅನ್ನುವಂಥದ್ದು ಅವರ ಬೇಡಿಕೆಯಾಗಿದೆ. ಅದು ಎಲ್ಲಾ ಜಿಲ್ಲೆಗಳಿಗೂ ಲಾಗೂ ಆಗಲಿ ಅಂತ ನಾವು ಅಪೇಕ್ಷೆ ಪಡ್ತೇವೆ. ಈ ಕಂಟಿನ್ಯೂ ಆಗುತ್ತಾ ಗುರುಗಳೇ? ಏನಾದರೂ ಸರ್ಕಾರ ಪ್ರತ್ಯೇಕವಾಗಿ ಬೆಳಗಾವಿ, ಬಿಜಾಪುರ ಭಾಗದಲ್ಲಿ ಒಂದು ರೇಟ್ ಅನ್ನು ಫಿಕ್ಸ್ ಮಾಡಿ ನಮ್ಗೇನಾದ್ರೂ ಇವತ್ತು ಸಚಿವ ಸಂಪುಟ ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಎನ್ನುವಂಥದ್ದನ್ನ ಜಿಲ್ಲಾಧಿಕಾರಿಗಳು ತಮ್ಮೆಲ್ಲರ ಗಮನಕ್ಕೆ ತಂದಿದ್ದಾರೆ. ಅದು ಬೇಗ ಈಡೇರಲಿ ಅನ್ನುವಂಥ ಬಯಕೆಯೂ ಕೂಡ ನಮ್ಮದು. ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ನಾವು ಇನ್ನೊಮ್ಮೆ ಮನವಿಯನ್ನು ಮಾಡಿಕೊಳ್ತೇವೆ ದೂರವಾಣಿ ಮೂಲಕ. ಅವರು ಸರ್ಕಾರದ ಗಮನವನ್ನು ಸೆಳೀಲಿ, ಎಲ್ಲರಿಗೂ ಒಂದೇ ರೀತಿಯಾದ ಯೋಗ್ಯ ಬೆಲೆಯನ್ನು ನೀಡಲಿ ಅಂತ ನಾವು ಒತ್ತಾಯ ಮಾಡ್ತೇವೆ ಸರ್ಕಾರಕ್ಕೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.